ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಮಂಗಳವಾರ ಆಗಿದೆ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವತ್ತು ಯಾವಾಗಿಂದ ಯಾವ ಕ್ಷಣದಿಂದ ಈ ರೀಡಿಂಗ್ ನ ನೋಡ್ತೀರಾ ಅಲ್ಲಿಂದ 3 ತಿಂಗಳವರೆಗೆ ಈ ರೀಡಿಂಗ್ಸ್ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬಹುದು. ಹಾಗೆ ಇವತ್ತು ನಾನು ಮಾಡ್ತಾ ಇರೋದು ಮಂಗಳವಾರ ಆಗಿರೋದ್ರಿಂದ ನೀವು ನಂಬುವ ದೇವಿಯಿಂದ ಏನು ಸಂದೇಶ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವಿ ಯಾರಾದ್ರೂ ಆಗಿರ್ಬಹುದು. ಲಕ್ಷ್ಮಿ, ಪಾರ್ವತಿ, ಕೊಲ್ಲೂರು ಮೂಕಾಂಬಿಕೆ, ಕಟೀಲ್ ದುರ್ಗಾ ಪರಮೇಶ್ವರಿ, ನನಗೆ ಇಷ್ಟ ಆಗಿರುವಂತ ದೇವತೆಗಳನ್ನ ನಾನು ಹೇಳ್ತಾ ಇರ್ತೀನಿ. ನಿಮ್ಗೆ ಯಾವ ದೇವಿ ತುಂಬಾನೇ ಇಷ್ಟ ಆಗಿರ್ತಾಳೆ, ಯಾವ ದೇವಿನ ನೀವು ತುಂಬಾ ಆರಾಧನೆ ಮಾಡ್ತೀರಿ, ಆ ದೇವಿಯ ಮುನ್ಸೂಚನೆ ಏನಿದೆ, ಆ ದೇವಿಯ ಸಂದೇಶ ನಿಮ್ಗೋಸ್ಕರ ಏನಿದೆ, ಯಾವ ವಿಚಾರದಲ್ಲಿ ನಿಮ್ಗೆ ಎಚ್ಚರಿಕೆನ ಆ ದೇವಿ ಕೊಡ್ತಾ ಇದ್ದಾಳೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಫ್ಯೂ ಮಿನಿಟ್ಸ್ ಮೆಡಿಟೇಟ್ ಮಾಡೋದ್ರೂ ಆಗಿರ್ಬೋದು, ಅಥವಾ ದೇವಿಯ ಹೆಸರನ್ನ ಹೇಳ್ಕೊಂಡು ಒಂದೇ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬಿಂದು ಅದು ತಗೋಣ. ನಿನ್ನೆ ನೈಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದ್ರಲ್ಲಿ ರಾಗ ಸ್ವಲ್ಪ ಕಡಿಮೆ ಆಗಿತ್ತು. ಆ ರಾಗ ಕಮ್ಮಿ ಆಗಿದ್ದಕ್ಕೆ ಅಬ್ಬೋ ಹುಷಾರಿಲ್ವಾ, ನಿಮ್ಗೆ ಯಾರಾದ್ರೂ ಏನಾದ್ರು ಹೇಳಿದ್ರ ಎಷ್ಟು ಕಮೆಂಟ್ ಮಾಡ್ತೀರಿ, ಎಷ್ಟು ಮೆಸೇಜ್ ಮಾಡ್ತೀರಿ ವಾಟ್ಸಪ್ಪಲ್ಲಿ. ಗಂಟ್ಲು ನೋವಾಗಿತ್ತು, ನಿನ್ನೆ ಹೋಮದಲ್ಲಿ ಕೂತು ಘಾಟಿಗೆ ಕಣ್ಣಲ್ಲೆಲ್ಲ ನೀರು ಬಂದಿತ್ತು. ಹಂಗಾಗಿ ಆ ರಾಗ ಸ್ವಲ್ಪ ಕಮ್ಮಿ ಆಗಿತ್ತು. ಹಾಗೆ ಅದನ್ನ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೋಬೇಕಲ್ಲ ನೀವುಗಳು. ಶೀತ, ಕೆಮ್ಮು, ಜ್ವರ, ನಾನು ಮನುಷ್ಯ ಅಲ್ಲ, ನನಗೂ ಆಗತ್ತೆ. ಟ್ಯೂನ್ ಬರಲಿಲ್ಲ ಅಂದ್ರೆ ಏನೋ ಆಗೋಗ್ಬಿಟ್ಟಿದೆ, ನೀವು ಭಾರಿ ನೋವಲ್ಲಿದ್ದೀರಾ. ಹಾಗೆ ಸಾಕಷ್ಟು ಜನ ಈ ನನ್ನ ಆಫೀಸಿಗೆ ಗಿಫ್ಟ್ಗಳನ್ನ ಕಳಿಸೋದು, ಆ ಥರದ್ದೆಲ್ಲ ಮಾಡ್ತೀರಿ. ದಯವಿಟ್ಟು ಯಾಕೆ ಮಾಡ್ತೀರಿ ಅಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್ಗಳನ್ನ ಕಳಿಸೋದು? ಆ ರೀತಿ ಎಲ್ಲ ಯಾಕೆ ಮಾಡ್ತೀರಿ? ನಾನು ವಿಡಿಯೋ ಮಾಡೋದು ಬಿಡಲ್ಲ, ಆಯ್ತಾ? ನೀವು ಕಳಿಸಿದ್ರೇನೆ ನನಗೆ ಪ್ರೀತಿ ಅಂತಲ್ಲ, ನೀವು ಕಮೆಂಟ್ ಮಾಡ್ತಿರಲ್ಲ ಅದೇ ನನಗೆ ಬಹಳ ಪ್ರೀತಿ, ಬಹಳ ವಿಶ್ವಾಸ ಎಲ್ಲಾನು. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನೀವು ನಂಬುವ ದೇವಿಯ ಸೂಚನೆ ಏನಾಗಿದೆ, ಯಾವ ವಿಚಾರದಲ್ಲಿ ಆ ದೇವಿ ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾಳೆ, ಯಾವ ವಿಚಾರದಲ್ಲಿ ನಿಮ್ಗೆ ಅಡೆತಡೆ ಆಗ್ತಾ ಇದೆ, ಅಡೆತಡೆ ಆಗ್ತಿದ್ಯಾ, ಅಡೆತಡೆ ಆಗ್ತಾ ಇಲ್ವಾ, ಏನು ಎಲ್ಲ ಎನರ್ಜಿಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಯಾವುದಾದ್ರೂ ದೇವಿ ಆಗಿರ್ಬೋದು, ಅನ್ನಪೂರ್ಣೇಶ್ವರಿ ಆಗಿರಬಹುದು, ಕಟೀಲ್ ದುರ್ಗಾ ಪರಮೇಶ್ವರಿ ಆಗಿರಬಹುದು, ಯಾವ ದೇವಿ ಆಗಿದ್ರೂ ಸರಿಯೇ, ಆಕೆ ನಿಮ್ಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾಳೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿದೆ, 8 ಆಫ್ ಕಪ್ಸ್ ಬಂದಿದೆ, 4 ಆಫ್ ವಾಂಡ್ಸ್ ಬಂದಿದೆ. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗಿನ ಪರಿಸ್ಥಿತಿ ಏನಿದೆ ಸ್ಟ್ರಗ್ಲಿಂಗ್ ಪೀರಿಯಡ್ ಆಗಿದೆ. ನೀವು ಎಲ್ಲ ಕೇಳ್ತಾ ಇರ್ತೀರಲ್ಲ, ಯಾಕೆ ನನಗೇನೆ ಬಹಳಷ್ಟು ನೋವಾಗ್ತಾ ಇದೆ, ಯಾಕೆ ನನಗೆ ಈ ರೀತಿ ಪೆಟ್ಟು ಬೀಳ್ತಾ ಇದೆ, ಯಾಕೆ ಈ ರೀತಿ ನನಗೆ ಮಾನಸಿಕವಾಗಿ ಖಿನ್ನತೆಗೆ ನಾನು ಒಳಗಾಗ್ತಾ ಇದ್ದೀನಿ, ಈ ರೀತಿ ಎಲ್ಲ ನೀವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಲ್ಲ, ಇದಕ್ಕೆ ಉತ್ತರ ಏನ್ ಗೊತ್ತಾ? ಇದೊಂದು ಸ್ಟ್ರಗ್ಲಿಂಗ್ ಪೀರಿಯಡ್. ಮುಂದೆ ನೀವು ಕೂತು ಊಟ ಮಾಡುವಂತಹ ಯೋಗಗಳಿರೋದ್ರಿಂದ ಈ ಒಂದು ಸ್ಟ್ರಗಲಿಂಗ್ ಪೀರಿಯಡ್ನ ನೀವು ಅನುಭವಿಸ್ತಿದ್ದೀರಿ. ಈಗಿನ ಸಮಯ ಅದು ಏನಾದ್ರೂ ಆಗಿರಬಹುದು. ನೀವು ಬಹಳಷ್ಟು ಹಣ ಕೊಟ್ಟು ಕಳ್ಕೊಂಡಿರಬಹುದು, ಸಂಬಂಧಗಳು ಸರಿ ಹೋಗದೆ ಇರಬಹುದು, ಏನೇ ಇರಬಹುದು. ಇದರಿಂದ ನಿಮ್ಗೆ ಇಲ್ಲಿ 8 ಬಂದಿರೋದ್ರಿಂದ ಗೊತ್ತಾ, ಈ ದಿನಗಳಿಂದ ನಿಮ್ಗೆ ಪಾಠ ಕಲಿಯುವಂಥದ್ದು ಬಹಳನೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ತೊಂದರೆ ಪಡ್ತಾ ಇದ್ರಿ, ಹಾಗೆ ಸ್ಟ್ರಗಲ್ ಮಾಡ್ತಿದ್ರಿ. ನಿಮ್ಮ ಕೆಲಸದಲ್ಲೂ ಕೂಡ ನಿಮ್ಗೆ ಒಂದಷ್ಟು ಟಾಸ್ಕ್ ಎದುರಾಗ್ತಾ ಇದೆ, ಅಂದ್ರೆ ಬಹಳಷ್ಟು ಇದು ಎದುರಾಗ್ತಾ ಇದೆ ನಿಮ್ಗೆ. ಒಂದು ಏನಂತ ಹೇಳ್ತೀವಿ, ಒಂದು ಎಕ್ಸಾಮ್ ರೀತಿಯಲ್ಲಿ ಎದುರಾಗ್ತಾ ಇದೆ. ಇದರಲ್ಲಿ ನಾನು ಗೆದ್ದು ಬರಕ್ ಆಗುತ್ತಾ ಇಲ್ವಾ ಅನ್ನುವಂತಹ ಡಿಮೋಟಿವೇಟ್ ದಯವಿಟ್ಟು ಆಗೋದಕ್ಕೆ ಹೋಗ್ಬೇಡಿ. ಓಕೆ, ಇಲ್ಲಿ ನಿಮ್ಮ ಲೈಫಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಾ ಇದ್ರೆ, ಆ ಸಮಸ್ಯೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀವು ನಂಬುವ ದೇವಿಯಿಂದ ಬರ್ತಿರುವಂತಹ ಸೂಚನೆ ಏನಾಗಿದೆ, ಈ ಎಲ್ಲ ಸಮಸ್ಯೆ ಏನಿದೆ ನಿನಗೆ ಪಾಠ ಕಲಿಯುವಂತಹ ಸಮಸ್ಯೆ ಆಗಿದೆ. ಈ ಎಲ್ಲ ಕ್ಷಣ ಏನಾಗಿದೆ, ಈ ಎಲ್ಲ ನೋವುಗಳು ಏನಾಗಿದೆ, ನಿಮ್ಗೊಂದಷ್ಟು ಪಾಠ ಕಲಿಯುವಂತಹ ಒಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ಕಪ್ಸ್ ಬಂದಿದೆ. ಕೆಲವು ವ್ಯಕ್ತಿಗಳು
ಆ ವ್ಯಕ್ತಿಗಳ ಮೇಲೆ ಬಹಳಷ್ಟು ನಂಬಿಕೆ ಇಟ್ಕೊಂಡಿದ್ದು, ಆ ವ್ಯಕ್ತಿಗಳ ಮೇಲೆ ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದು, ಈ ರೀತಿ ಎಲ್ಲ ಏನಿತ್ತಲ್ಲ, ಕೆಲವು ಅಂತ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ಅದರಿಂದ ನೀವು ಮಾನಸಿಕವಾಗಿ ಬಹಳಷ್ಟು ಕಣ್ಣೀರು ಹಾಕಿದಿರಿ, ಬಹಳಷ್ಟು ನೋವುಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ. ಹಾಗೆ ಈ ಸಮಯದಲ್ಲಿ ಸಂಬಂಧಿಕರುಗಳ ನಡುವೆ ಸಂಸಾರದಲ್ಲಿ ಏರುಪೇರುಗಳನ್ನ ನೀವು ನೋಡ್ತಾ ಇದ್ರಿ. ಎಲ್ಲೋ ಮುರ್ದೆ ಹೋಯ್ತೇನೋ ಅನ್ನುವಷ್ಟು ನೋವುಗಳನ್ನ ನೀವು ಅನುಭವಿಸ್ತಾ ಇದ್ದೀರಿ. ಅಂತರಗಳಾಗ್ತಾ ಇದೆ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗಳಾಗಿರ್ಬೋದು, ಫ್ಯಾಮಿಲಿಗಳಲ್ಲಾಗಿರ್ಬೋದು, ಸಂಬಂಧಗಳಲ್ಲಿ, ಅದು ಯಾವುದೇ ಸಂಬಂಧ ಆಗಿರ್ಬೋದು, ಆ ಸಂಬಂಧಗಳಲ್ಲಿ ಏನಿದೆ ಒಂದಷ್ಟು ಬಿರುಕುಗಳನ್ನ ಕಾಣ್ತಾ ಇದ್ದೀನಿ ನಾನಿಲ್ಲಿ. ಆ ಬಿರುಕುಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಗ್ರಹಣದ ರೀತಿ ಇದೆ. ಇಲ್ಲಿ ಒಂದು ಗ್ರಹಣದ ವಾತಾವರಣ ಸೃಷ್ಟಿ ಮಾಡಿದೆ. ಗ್ರಹಣ ಇರುತ್ತೆ, ಹೌದು. ಆ ಗ್ರಹಣ 24 ಗಂಟೆ ಅದೇ ರೀತಿ ಇರೋದಿಲ್ಲಲ್ಲ. ಸಂಬಂಧದಲ್ಲಾಗಿರ್ಲಿ, ಸಂಸಾರದಲ್ಲಾಗಿರ್ಲಿ, ಇನ್ನೊಂದು ಮತ್ತೊಂದು ಯಾವುದೇ ಒಂದಾಗಿರ್ಲಿ, ಅದೇ ರೀತಿ ಇರೋದಿಲ್ಲ. ಆ ಗ್ರಹಣ ಸರಿಯುವಂತ ಸಮಯ ಇದೆ. ಚಂದ್ರ ಮತ್ತು ಸೂರ್ಯ ಎರಡು ಒಟ್ಟಿಗೆ ಇದೆ. ಈ ಹುಡುಗಿ ಹೋಗ್ತಾ ಇದ್ದಾಳೆ ಮುಂದಕ್ಕೆ. ಇಲ್ಲಿ ಎಮೋಷನ್ಸ್ಗಳು ಸಾಕಷ್ಟು ಇತ್ತು, ಸಾಕಷ್ಟು ಕನಸುಗಳು, ಸಾಕಷ್ಟು ಯೋಚನೆಗಳು, ಸಾಕಷ್ಟು ನಂಬಿಕೆಯಿಂದ ದ್ರೋಹ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಗೆ ಶತ್ರುಗಳಾಗಿರ್ಬಹುದು, ಯಾರಾದ್ರೂ ಶತ್ರುಗಳಿದ್ರು ಅಂತ ಹೇಳಿದ್ರು ಕೂಡ ನಿಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಇಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಂಥ ವ್ಯಕ್ತಿಗಳಿಂದ ಬಹಳಷ್ಟು ನೋವನ್ನ ಅನುಭವಿಸ್ತಾ ಇದ್ರಿ. ನಿಮ್ಮ ಜೀವನಕ್ಕೆ ಗೊತ್ತಿಲ್ಲದೇನೆ ಇಂಥ ವ್ಯಕ್ತಿಗಳು ಪೆಟ್ಟುಗಳನ್ನ ಕೊಡ್ತಾ ಇದ್ದಾರೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಇಂಥ ವ್ಯಕ್ತಿಗಳನ್ನ ನೀವು ದೂರ ತಳ್ತೀರಿ, ಅಥವಾ ದೂರ ಹೋಗುವಂತಹ ಸಂದರ್ಭ ನಿಮ್ಗೆ ಬಂದೇ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವ್ ಈಗೇನ್ ಸ್ಟ್ರಗಲ್ ಪಡ್ತಾ ಇದ್ರಿ, ಏನ್ ಕಷ್ಟ ಪಡ್ತಾ ಇದ್ರಿ, ಯಾವುದೇ ಒಂದು ವಿಚಾರದಲ್ಲಾಗಿರ್ಲಿ, ಇಲ್ಲಿ ಸಂಭ್ರಮದ ವಾತಾವರಣ ಒಂದಷ್ಟಿದೆ ಅಂತ ಹೇಳಿ ತೋರಿಸುತ್ತೆ ನನಗೆ. ಕೆಲವೊಂದು ಸಂಭ್ರಮದ ವಾತಾವರಣ ಇದೆ. ಕೆಲಸದಲ್ಲಿ ಏಳಿಗೆಗಳನ್ನ ನೀವು ಪಡಿತೀರಿ. ಕೆಲವು ಏನಾದ್ರೂ ನೀವು ಕನಸುಗಳನ್ನ ಕಟ್ಟಿದ್ರೆ, ಮನೆ ತಗೊಳ್ಬೇಕು, ಸೈಟ್ ತಗೊಳ್ಬೇಕು, ಮಗಳು ಮದುವೆ ಮಾಡಬೇಕು, ಅಥವಾ ನಿಮ್ಮ ಮದುವೆ ಆಗತ್ತಾ, ಗೃಹಪ್ರವೇಶಗಳನ್ನ ಮಾಡಬೇಕು, ಒಂದು ಸಂತೋಷದ ವಾತಾವರಣನ ನೀವು ಕಳಿತೀರಿ ಅಂತ ಹೇಳಿ ಒಂದು ಮುನ್ಸೂಚನೆಯನ್ನೇ ಕೊಡ್ತಾ ಇದೆ. ಇಲ್ಲಿ ಯಾವುದೇ ಒಂದು ವಿಚಾರ ಆಗಿರ್ಲಿ, ತಾಳ್ಮೆಯಿಂದ ಇರಿ ಅಂತ ಹೇಳಿ ಕೊಡ್ತಾ ಇದೆ. ನೀವು ನಂಬುವ ದೇವಿಯ ಸಂದೇಶ, ತಾಳ್ಮೆ ಮುಖ್ಯ ನಿನಗೆ ಅಂತ ಹೇಳಿ ಬರ್ತಾ ಇದೆ. ಹೌದು, ನಿನ್ ಕೆಲಸ ಮಾಡ್ತಿರೋದ್ರಲ್ಲಾಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಈ ರೀತಿ ಆದಾಗ ಮನಸ್ಸು ಒಂದಷ್ಟು ಜಂಜಾಟಕ್ಕೆ ಒಳಗಾಗತ್ತೆ, ಒಂದಷ್ಟು ಗೊಂದಲಕ್ಕೆ ಒಳಗಾಗತ್ತೆ, ತಳಮಳಗಳು ಜಾಸ್ತಿ ಆಗತ್ತೆ. ನೀವು ಸಂತೋಷವಾಗಿ ಇದ್ದಾಗ್ಲೂ ಕೂಡ ಯಾವ್ದಾದ್ರೂ ಒಂದು ವಿಚಾರ ಬಂದು ನಿಮ್ಮ ತಲೆಗೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ದೇವಿಯ ಸೂಚನೆ ಏನಿದೆ ಅಂತ ಹೇಳಿದ್ರೆ, ಒಂದಷ್ಟು ತಾಳ್ಮೆಯಿಂದ ಇರಬೇಕು ಅನ್ನೋದು ದೇವಿಯ ಮುನ್ಸೂಚನೆ ಆಗಿರುತ್ತೆ ಅಂತ ಹೇಳಬಹುದು. ಓಕೆ, ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎರಡು ರೀತಿಯ, ನಾನು ಹೇಳಿದ್ನಲ್ಲ, 2 ರೀತಿಯ ಮಾನಸಿಕವಾದಂತಹ ಯೋಚನೆಗಳು, ಚಿಂತನೆಗಳು ಬರುವಂಥದ್ದಿದೆ ಅಂತ ಹೇಳಿ. ಸೊ ಇಲ್ಲಿ 2 ರೀತಿಯ ಮನಸ್ಥಿತಿ ಹಾಳಾಗುವಂಥದ್ದು ಕೂಡ ಇದೆ. ಹಾಗಾಗಿ ಇಲ್ಲಿ ಬರ್ತಾ ಇರುವ ಮುಂದೆನೆ ಮುನ್ಸೂಚನೆ ಇದೆ, ತಾಳ್ಮೆಯಿಂದ ಇರಬೇಕು. ಯಾಕೆಂದ್ರೆ ನಿನ್ನ ಮೈಂಡ್ 2 ಡೈವರ್ಟ್ ಆಗುವಂಥದ್ದು. ನಿಮ್ಮ ಮೈಂಡ್ ಈಗ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೇರೆ ಯೋಚನೆಗಳು ಬರುವಂಥದ್ದು. ಹಾಗೆ ಒಂದೊಂದು ಬಾರಿ ಒಟ್ಟೊಟ್ಟಿಗೆನೆ 2 ಅವಕಾಶಗಳು ಬಂದಾಗೂ ಕೂಡ ಯಾವ್ದನ್ನ ತಗೊಳ್ಬೇಕು, ಯಾವ್ದನ್ನ ಬಿಡಬೇಕು ಅನ್ನುವ ಸರಿಯಾದ ನಿರ್ಧಾರಗಳನ್ನ ನೀವು ತಗೊಳ್ಳೋದಿಲ್ಲ ಅಂತ ಹೇಳಿ ತೋರಿಸುತ್ತೆ. ಸೊ ಹಾಗಾಗಿ ತಾಳ್ಮೆಯಿಂದ ಇರೋದು ಮುಖ್ಯ ಅಂತ ಹೇಳಿ ರೀಡಿಂಗ್ ಮೂಲಕ ನಿಮ್ಗೆ ಬರ್ತಾ ಇರುವಂತಹ ಸೂಚನೆ. ಹಾಗೆ ನೀವು ನಂಬುವಂತಹ ದೇವಿಯಿಂದ ಏನ್ ಸೂಚನೆ ಬರ್ತಾ ಇದೆ, ಯಾವ ಮುನ್ಸೂಚನೆ ಈಕೆ ಕೊಡ್ತಾ ಇದ್ದಾಳೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ನಂಬುವ ದೇವಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಂಬುವ ದೇವಿಯ ಮುನ್ಸೂಚನೆ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಫಾಲಿಂಗ್ ಡೌನ್ ಅಂತ ಹೇಳಿ ಬರ್ತಾ ಇದೆ. ಅಂದ್ರೆ ನಿಮ್ಮನ್ನ ಹೊಗಳಿ ಅಟ್ಟಕ್ಕೇರಿಸಿ ಇಳಿಸುವಂತವರು ಕೂಡ ಇದ್ದಾರೆ. ಏನಾದ್ರೂ ದುಡುಕಿ ಯೋಚನೆ ಮಾಡಿ. ಇಲ್ಲಿ ತಾಳ್ಮೆಯಿಂದ ಇರು. 2 ಅವಕಾಶಗಳು ಬರುತ್ತೆ. 2 ಅವಕಾಶಗಳು ಬಂದರೂ ಕೂಡ ನೀವು ಒಂದಷ್ಟು ತಾಳ್ಮೆಯಿಂದ ಕೂತು ಯೋಚನೆ ಮಾಡಬೇಕಾಗತ್ತೆ. ಅದು ಯಾರೇ ಏನೇ ಹೊಗಳಿಕೆ ಮಾತುಗಳನ್ನ ದಯವಿಟ್ಟು ಕೇಳೋದಕ್ಕೆ ಹೋಗಬೇಡಿ. ಹೊಗಳಿಕೆ ಮಾತಿನಿಂದ ಒಂದಷ್ಟು ನೀವು ನಿಮ್ಮನ್ನ ಹಾಳು ಮಾಡುವಂತ ಏನು ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಕೆಲಸದಲ್ಲೂ ಅಷ್ಟೇನೆ
ಯಾವುದಾದ್ರೂ ಒಂದು ಡಿಸಿಷನ್ ತಗೊಳ್ಳೋದಾದ್ರೆ, ಡಿಸಿಷನ್ನ ಹೇಳುವಂಥದ್ದಾಗಿದ್ರೆ ಅಥವಾ ಡಿಸಿಷನ್ನ ತಗೊಳ್ಳುವಂಥದ್ದಾಗಿದ್ರು ಕೂಡ ಬಹಳಷ್ಟು ಯೋಚನೆ ಮಾಡಿ ತಾಳ್ಮೆಯಿಂದ ತಗೊಳ್ಬೇಕಾಗತ್ತೆ. ಹಾಗೆ ಸಂಬಂಧಗಳಲ್ಲೂ ಕೂಡ ಅಷ್ಟೇನೆ ಬಹಳ ಕಷ್ಟಕರವಾಗಿ ಮುಂದೆ ಹೋಗುವಂಥದ್ದು, ಸಂಬಂಧಗಳಲ್ಲೂ ಕೂಡ ಬಹಳಷ್ಟು ಮುಂದೆ ಹೋಗೋದಕ್ಕೆ ಅಂದ್ರೆ ಯಾವ ರೀತಿ ಇದನ್ನ ತಗೊಂಡು ಹೋಗಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಯಾಕೆಂದ್ರೆ ತುಂಬಾ ಮೇಲೆ ಹೋಗಿ ಕಟ್ ಆಫ್ ಆಗುವಂಥದ್ದಾಗಿರ್ಬೋದು, ಜಗಳಗಳಾಗುವಂಥದ್ದಾಗಿರ್ಬೋದು, ಏರುಪೇರುಗಳನ್ನ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಇಲ್ಲಿ ದೇವಿಯ ಮುನ್ಸೂಚನೆ ಮುಂಚಿತವಾಗಿ ಕೊಡ್ತಾ ಇದೆ. ಸೊ ಇಲ್ಲಿ ನಾನು ರೆಮಿಡಿ ಏನು ಕೊಡ್ತೀನಿ, ಈ ರೀಡಿಂಗ್ ಅವ್ರಿಗೆ ಏನು ರೆಮಿಡಿ ಕೊಡ್ತೀನಿ, 47 ಕಾರ್ಡಲ್ಲಿ ಬಂದಿದೆ. ಓಕೆ, ಇಲ್ಲಿ ರೆಮಿಡಿ ಏನು ಅಂತ ಹೇಳಿದ್ರೆ, ಹುಣ್ಣಿಮೆಯ ದಿನ ಶಿವನ ಲಿಂಗಕ್ಕೆ ರುದ್ರಾಭಿಷೇಕ ಮಾಡೋದ್ರಿಂದ ಈ ರೀತಿ ಮೇಲೆ ಹೋಗಿ ಕಟ್ಟಾಗುವಂಥದ್ದು ಅಥವಾ ವ್ಯಕ್ತಿಗಳು ನಿಮ್ಮಿಂದ ಬದಲಾಗುವಂಥದ್ದು, ನಿಮ್ಮನ್ನ ಹೊಗಳಿ ಅಟ್ಟಕ್ಕೇರಿಸಿ ನಿಮ್ಮನ್ನ ಇಳಿಸುವಂಥದ್ದು, ನಿಮ್ಮನ್ನ ಕೆಳಗೆ ಬೀಳಿಸುವಂಥ ಪ್ರಯತ್ನಗಳು ಯಾರಾದರೂ ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಜೀವನದಲ್ಲಿ ಏನಾದರೂ ನಡೀತಾ ಇದ್ರೆ ಈಶ್ವರನಿಗೆ ಪೂರ್ಣಿಮೆಯ ದಿನ ಅಂದ್ರೆ ಹುಣ್ಣಿಮೆಯ ದಿನ ರುದ್ರಾಭಿಷೇಕ ಮಾಡಿಸೋದ್ರಿಂದ ಈ ಎಲ್ಲ ಸಮಸ್ಯೆಯಿಂದ ಪಾರಾಗಬಹುದು. ಈಗ ಏನಾದರೂ ಹಣದ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಅನುಭವಿಸ್ತಾ ಇದ್ರೆ, ಸಂಬಂಧಗಳಲ್ಲಿ ಏನಾದರೂ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ, ಹಾಗೆ ನಿಮ್ಗೆ ಎರಡೆರಡು ರೀತಿ ಮೈಂಡ್ ಶುರು ಆಗ್ತಾ ಹೋಗುತ್ತೆ. ಒಂದು ದೃಷ್ಟಿ ಮೈಂಡ್ ಫ್ಲಿಕ್ಚುಯೇಟ್, ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕಾಗೋದಿಲ್ಲ. ತಾಳ್ಮೆ ಬೇಕೇ ಬೇಕು. ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ತಾಳ್ಮೆನ ನೀವು ಇಟ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿ ಎಲ್ಲ ಆಗೋದ್ರಿಂದ ಮುಂಚಿತವಾಗಿ ನಾನು ಒಂದು ರೆಮಿಡಿ ಏನ್ ಕೊಡ್ತಾ ಇದ್ದೀನಿ ನಿಮ್ಗೆ ಅಂತ ಹೇಳಿದ್ರೆ, ಹುಣ್ಣಿಮೆಯ ದಿನ ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ಬೇಕು. ಯಾವಾಗ್ಲೂ ಒಂದು ಹೇಳ್ತೀನಿ ನಾನು, ಶಿವನಿಗೆ ರುದ್ರಾಭಿಷೇಕ ಮಾಡಿದಾಗ ಆ ತೀರ್ಥನ ದಯವಿಟ್ಟು ಮನೆಗೆ ತಗೊಂಡು ಬನ್ನಿ. ನೀವು ಸ್ನಾನ ಮಾಡೋದ್ರಲ್ಲೋ ಅಥವಾ ಪ್ರತಿನಿತ್ಯ ಸೇವನೆ ಮಾಡೋದ್ರಲ್ಲೋ ಈ ರೀತಿ ಎಲ್ಲ ಮಾಡ್ಕೊಂಡು ಬರೋದ್ರಿಂದ ನಿಮ್ಮನ್ನ ಪ್ರೊಟೆಕ್ಷನ್ ಇಡುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬುವ ದೇವಿಯ ಸೂಚನೆ ಏನಾಗಿದೆ, ಯಾವ ವಿಚಾರದಲ್ಲಿ ಆಕೆ ನಿಮಗೆ ಮುನ್ಸೂಚನೆ ಕೊಡ್ತಾ ಇದ್ದಾಳೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವ ವಿಚಾರದಲ್ಲಿ ಆಕೆ ಸೂಚನೆ ಕೊಡ್ತಾ ಇದ್ದಾಳೆ, ಯಾವ ವಿಚಾರ ನಿಮಗೆ ಅರಿವಿ ಇಲ್ಲದೆ ಇರುವ ಹಾಗೆ ನಡೀತಾ ಇದೆ, ಯಾವ ವಿಚಾರದಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಹೈಪ್ರಿಸ್ಟಸ್ ಬರ್ತಾ ಇದೆ. ಇಲ್ಲಿ ಕೆಲವು ರೀಡರ್ಸ್ಗಳು ಅಂದ್ರೆ ಯಾರು ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಹೆಣ್ಣು ದೇವಿನ ಬಹಳಷ್ಟು ಹಚ್ಕೊಂಡವರು ತುಂಬಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಆ ದೇವಿಯಿಂದ ಎಷ್ಟೋ ಬಾರಿ ನಿಮ್ಮ ಮನಸ್ಸಿಗೆ ಸಂತೋಷವಾಗುವಂತಹ ವಿಚಾರಗಳು ಕೂಡ ನಡೆದಿದೆ. ಎಷ್ಟೋ ಬಾರಿ ನಿಮ್ಗೆ ಆಗಬೇಕಾಗಿರುವಂತಹ ಕೆಟ್ಟದ್ದೇನಾದ್ರೂ ಇದ್ರೆ ಅದು ತಡೆದು ನಿಂತಿದ್ದಾಳೆ ಅನ್ನೋದು ತೋರಿಸ್ತಾ ಇದೆ. ಹೌದು, ಇಲ್ಲಿ ಯಾರಾದ್ರೂ ದೇವಿ ಆರಾಧಕರು ಏನಾದ್ರೂ ಇದ್ರೆ, ದೇವಿಯನ್ನ ಬಹಳಷ್ಟು ನೀವು ವ್ರತಗಳು ಮಾಡಿದ್ರಿ ಈ ಪಾಸ್ಟ್ ಅಲ್ಲಿ, ಅಥವಾ ದೇವಿನ ತುಂಬಾ ಹಚ್ಕೊಂಡಿದ್ರೆ, ಅಂದ್ರೆ ಹೌದು ದೇವಿನ ಹಚ್ಕೊಳ್ತಾರೆ ಅಷ್ಟೊಂದು ಅಂತ ಹೇಳಿದ್ರೆ, ಹೌದು ನಾನು ಕೂಡ ಒಂದು ದೇವಿ ಇದ್ದಾಳೆ ನನಗೆ, ಅವಳನ್ನ ತಾಯಿ ರೂಪದಲ್ಲೇ. ಈಗ ನಾವ್ ಯಾರಾದ್ರೂ ಅಳ್ತಿದ್ವಿ ಅಥವಾ ಮತ್ತೊಂದು ಏನೋ ನಡೀತಾ ಇತ್ತು ನಮ್ಮ ಲೈಫಲ್ಲಿ ಅಂತ ಅಂದುವಾಗ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರು ಬಂದ್ಬಿಡ್ತಾರೆ ಆ ಸಮಯಕ್ಕೆ, ಯಾರೋ ಒಬ್ರು ಬಂದು ಕಣ್ಣೋರ್ಸುವಂಥದ್ದು ಅಥವಾ ಯಾರೋ ಒಬ್ರು ಬಂದು ನಾನು ಇದೀನಿ ಅಂತ ಹೇಳುವಂಥದ್ದು ಹೆಣ್ಮಕ್ಳು, ಆ ರೀತಿ ಒಬ್ರು ಬರ್ತಾರೆ. ಹೌದು, ದೇವಿ ಅಂದ ತಕ್ಷಣ ಕಿರೀಟ ಹೊತ್ಕೊಂಡು ಬರೋರು ದೇವಿ ಅಲ್ಲ. ಆ ಸಮಯಕ್ಕೆ ನಮ್ಮ ಕಷ್ಟಕ್ಕೆ ಯಾವುದಾದ್ರೂ ಒಂದು ಸಮಾಧಾನ ಮಾತು ಹೇಳಿದ್ರು ಕೂಡ ಅವರೇ ದೇವಿಯಾಗಿರ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ದೇವಿಯ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಹೊಸ ವಿಚಾರ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ, ಹೊಸ ಅವಕಾಶಗಳು ಬರುವಂಥದ್ದಿದೆ, ಹೊಸ ಯೋಚನೆಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಈ ಹಿಂದೆ ಏನಾದರೂ ನೀವು ಬಯಸಿದ್ದಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಚೆನ್ನಾಗಾಗುತ್ತಾ ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನೀವು ಇಷ್ಟಪಟ್ಟವರಾಗಿರ್ಬಹುದು, ಅವರಿಂದ ನಿಮಗೆ ಮಾತುಕತೆಗಳಾಗುವಂಥದ್ದಿದೆ. ಹಾಗೆ ನೀವು ಎಷ್ಟು ನಿಮ್ಮ ಕೆಲಸಗಳನ್ನು ಗೌರವಿಸ್ತೀರಾ ಅದು ಕೂಡ ಅದೇ ರೀತಿ. ಯಾಕೆಂದರೆ ಹೊಸ ಹೊಸ ಯೋಚನೆಗಳು ಬರುವಂಥದ್ದಿದೆ ನಿಮ್ಮ ಲೈಫಲ್ಲಿ, ಹೊಸ ಆಪರ್ಚುನಿಟೀಸ್, ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ. ಸೊ ಹಾಗಾಗಿ ಏನಾಗ್ತಾ ಇದೆ, ನೀವು ನಿಮ್ಮ ಕೆಲಸನ ಎಷ್ಟು ಗೌರವಿಸ್ತೀರಿ ಅಥವಾ
ನಿಮ್ಮವರನ್ನ, ನಿಮ್ಮ ಫ್ಯಾಮಿಲಿನ ನೀವು ಎಷ್ಟು ಗೌರವಿಸ್ತೀರಿ, ಅಥವಾ ನೀವು ಯಾವುದೇ ಒಂದು ವ್ಯಕ್ತಿಗೆ ಎಷ್ಟು ಮರ್ಯಾದೆ ಕೊಡ್ತೀರಿ, ಅದೇ ರೀತಿಯಾದಂತಹ ಒಂದು ಮರ್ಯಾದೆ ಆಗಿರಲಿ, ಒಂದು ಸಮಯ ಆಗಿರಲಿ ನಿಮಗೂ ಕೂಡ ಬರುತ್ತೆ ಅಂತ ಹೇಳಿ. ಯಾರು, ಅದಕ್ಕೆ ನಾನು ಹೇಳೋದು, ಯಾರ ಬಗ್ಗೆನೂ ಕೂಡ ಇಲ್ಲಿ ನೋಡಿ 2 ಆಫ್ ಕಪ್ಸ್ ಬಂದಿದೆ, ದಿ ಲವರ್ ಕಾರ್ಡ್ ಬಂದಿದೆ, ಈ ರೀತಿ ಎಲ್ಲ ಇರೋದ್ರಿಂದ ಸೊ ಹಾಗಾಗಿ ನೀವು ಯಾವುದನ್ನ ಎಷ್ಟು ಗೌರವಿಸ್ತೀರಿ ಅಷ್ಟೇ ನಿಮಗೂ ಕೂಡ ಸಿಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಅದೇ ರೀತಿ ನಿಮ್ಮ ಲೈಫಲ್ಲೂ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ನೀವು ಯಾರಿಗಾದ್ರೂ ಶತ್ರುತ್ವ ಮಾಡ್ಕೊಂಡ್ರ ನಿಮಗೂ 4 ಜನ ಹುಟ್ಟೋರಾಗಿರ್ತಾರೆ, ಅಥವಾ ನೀವು ಯಾರಿಗಾದ್ರೂ ಒಳ್ಳೇದನ್ನ ಮಾಡೋದಕ್ಕೆ ಯಾಕೆ ಬೇಕಪ್ಪ ನಮ್ಗೆ ಇವ್ರ ಸವಾಸ ಅಂತ ಹೇಳಿ ನಿಮ್ಮ ಪಾಡಿಗೆ ನೀವು ಇದ್ರಿ ಅಂತ ಹೇಳಿದ್ರೆ ನಿಮ್ಮ ತಂಟೆಗೂ ಯಾರು ಕೂಡ ಬರದೇ ಇರೋ ಹಾಗೆ ಇರ್ತಾರೆ. ಯಾಕೆಂದ್ರೆ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಅದೇ ವಿಚಾರವಾಗಿ ಇರುತ್ತೆ. ನಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅದೇ ರೀತಿ ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ನನ್ನ ಲೈಫ್ ಮುಗ್ದೇ ಹೋಯ್ತಾ ಹಾಗ ಈಗ ಅಂತ ಅನ್ಕೊಂಡ್ರೆ ಅದೇ ತರದ ಜನಗಳು ಬರ್ತಾ ಹೋಗ್ತಾರೆ. ಅದೇ ರೀತಿ ಸೋಂಬೇರಿತನ ನಿಮ್ಮಲ್ಲಿ ಕಾಡೋದಕ್ಕೆ ಶುರು ಆಗುತ್ತೆ. ನನ್ನ ಲೈಫ್ಗೆ ಏನಾಗಿದೆ, ನಾನು ಇನ್ನು ಮುಂದೆ ಸೂಪರ್ ಆಗಿರಬಹುದು, ನಾನು ಏನ್ ಗೋಲ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೆ, ನಾನು ಏನ್ ಗೋಲ್ ರೀಚ್ ಮಾಡ್ಬೇಕು ಅನ್ಕೊಂಡಿದ್ದೆ, ಆ ರೀತಿ ನೀವೇನಾದ್ರೂ ಅನ್ಕೊಳಕ್ ಹೋದ್ರಿ ಅಂತ ಅನ್ಕೊಂಡು ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಬಹಳಷ್ಟು ಅವಕಾಶಗಳು ನಿಮ್ಮ ಜೀವನಕ್ಕೆ ಸಪೋರ್ಟಿವ್ ಆಗಿ ಯೂನಿವರ್ಸ್ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಗಂಡ ಹೆಂಡತಿಗಳ ನಡುವೆ ಏನಾದ್ರೂ ಬಿರುಕುಗಳನ್ನ ಕಂಡಿದ್ರೆ, ಹಾಗೆ ಏನಾದ್ರೂ ಜಗಳಗಳೆಲ್ಲ ಆಗಿದ್ರೆ ಅದು ಕೂಡ ಸರಿ ಹೋಗುವಂತಹ ಸಾಧ್ಯತೆ ಇದೆ. ಗಂಡ ಹೆಂಡತಿ ರಿಲೇಶನ್ಶಿಪ್ ಆಗಿರ್ಬೋದು, ಏನೇ ಆಗಿರಬಹುದು, ಅದು ಕೂಡ ಸರಿ ಹೋಗುವ ಸಾಧ್ಯತೆ ಬಹಳಷ್ಟು ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಅಗೇನ್ 7 ಆಫ್ ಕಪ್ಸ್ ಬಂದಿರೋದ್ರಿಂದ, ಚಾನ್ಸ್ ಬಂದಿರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ಈ ಸಂಬಂಧದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ನಿಮ್ಮ ಫ್ಯಾಮಿಲಿಗಳಲ್ಲಾಗಿರ್ಬಹುದು, ನಿಮ್ಮ ಮನೆಯಲ್ಲಾಗಿರ್ಬಹುದು, ನಿಮ್ಮ ಪರ್ಸನ್ ಆಗಿರಬಹುದು, ಹುಡುಗ ಹುಡುಗಿ ಲವ್ ಏನೇ ಇರಬಹುದು, ನೀವೇನ್ ಮಾಡ್ತೀರಿ, ಇವ್ರು ಹೀಗೇ ಇರಬೇಕು, ಇವ್ರು ಇದೇ ರೀತಿನೇ ಮುಂದುವರಿಬೇಕು, ಇವ್ರು ಹೀಗೇ ಇರಬೇಕು ಅನ್ನುವಂತಹ ಹೇಳುವಂತಹ ಹಕ್ಕುಗಳನ್ನ ನಿಮ್ಗೆ ಯಾರು ಕೊಟ್ಟಿಲ್ಲ. ಸೊ ನೀವ್ ಯಾಕೆ ಓವರ್ ಆಗಿ ಕೆಲವು ವ್ಯಕ್ತಿಗಳ ವಿಚಾರವಾಗಿ ಇದು ಹೀಗೆ ಇರುತ್ತೆ ಅನ್ನುವಂತಹ ಮೂಢರ ರೀತಿ ಯೋಚನೆ ಮಾಡ್ತೀರಿ? ಯಾಕೆಂದ್ರೆ ಅದ್ರಲ್ಲಿ ನಿರಾಸೆ ಆದಾಗ, ನೀವು ಅನ್ಕೊಂಡ ರೀತಿಯಲ್ಲಿ ಇರೋಕ್ ಆಗದೆ ಇದ್ದಾಗ ಬಹಳಷ್ಟು ಕನ್ಫ್ಯೂಷನ್ ಮೈಂಡ್ಗೆ ಹೋಗುವಂಥದ್ದು, ಬಹಳಷ್ಟು ಕೆಟ್ಟ ವಿಚಾರಗಳು ತಲೆಗೆ ಹೋಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಹೋಗುತ್ತೆ ನಿಮ್ಗೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡಿ. ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಕೆಲವು ವ್ಯಕ್ತಿಗಳಲ್ಲಾಗಿರ್ಲಿ, ನಿಮ್ಮ ಫ್ಯಾಮಿಲಿಗಳಲ್ಲಾಗಿರ್ಲಿ ದಯವಿಟ್ಟು ಬೇಡ ಅಂತ ಹೇಳ್ತೀನಿ. ಸೊ ಇಲ್ಲಿ 7 ಆಫ್ ಕಪ್ಸ್ ಬಂದಿದೆ. ನೀವು ನಂಬುವ ದೇವಿಯ ಸೂಚನೆ ಏನಾಗಿದೆ ನೋಡೋಣ. ನೀವು ನಂಬುವ ದೇವಿಯಿಂದ ಯಾವ ವಿಚಾರ ನಿಮ್ಗೆ ಎದುರಾಗುವಂಥದ್ದಿದೆ, ಯಾವ ವಿಚಾರ ನಿಮ್ಗೆ ಆ ದೇವಿ ತಿಳಿಸೋದಕ್ಕೆ ಬಂದಿದ್ದಾಳೆ ನೋಡೋಣ. ಓಕೆ, ಇಲ್ಲಿ ದಿ ಮೂನ್ ಕಾರ್ಡ್ ಬಂದಿದೆ. ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಮೂನ್ ಯಾವಾಗಲೂ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ. ಸೊ ಇದು ಮನಸ್ಕಾರಕ ಆಗಿರೋದ್ರಿಂದ ನೀವು ಒಂದಷ್ಟು ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರುವಂಥವ್ರು ಇದ್ದಾರೆ. ಇಲ್ಲಿ ತುಂಬ ಕಪ್ಸ್ ಬಂದಿದೆ, ಲವರ್ಸ್ ಕಾರ್ಡ್ ಬಂದಿದೆ. ಕೆಲವು ವ್ಯಕ್ತಿಗಳು ನಿಮ್ಮ ಮನಸ್ಸಿಗೆ ಮಾನಸಿಕವಾಗಿ ನೋವನ್ನೇನಾದ್ರು ಅನುಭವಿಸ್ತಾ ಇದ್ರೆ, ನೀವು ನಿಮ್ಮ ಮನಸ್ಸಿಗೆ ಸಮಾಧಾನ ಹೇಳುವಂತಹ ವ್ಯಕ್ತಿಗಳು ನಿಮ್ಗೆ ಎದುರಾಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೀವು ನಿಮ್ಮ ನಂಬಿಕೆಗೆ ಅರ್ಹರಾಗದೇ ಇರುವಂತಹ ವ್ಯಕ್ತಿಗಳ ಮಾತುಗಳನ್ನ, ಎಷ್ಟೋ ಬಾರಿ ಇಂಥ ವ್ಯಕ್ತಿಗಳು ನಿಮಗೆ ಮೋಸ ಮಾಡಿರ್ತಾರೆ, ಇಂಥ ವ್ಯಕ್ತಿಗಳನ್ನ ನಂಬುವಂಥದ್ದು, ನಂಬಿ ನೀವು ಮೋಸ ಹೋಗುವಂಥದ್ದು ದಯವಿಟ್ಟು ಮಾಡಬಾರ್ದಾಗತ್ತೆ. ಹಾಗೆ ಇಲ್ಲಿ ಕೆಲವರ ಲೈಫಲ್ಲಿ ಹೊಸ ವ್ಯಕ್ತಿಗಳು, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ವ್ಯಕ್ತಿಗಳು ಕೂಡ ನಿಮ್ಮ ಜೀವನಕ್ಕೆ ಪ್ರವೇಶ ಆಗುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದಕ್ಕೆ ನಾನು ಏನು ರೆಮಿಡಿ ಕೊಡ್ತೀನಿ ಅಂತ ಹೇಳಿದ್ರೆ, ಕೆಲವೊಂದು ಸಲ ನಿಮಗೆ ಒಂದೊಂದು ಸಲ ನಿಮ್ಮ ಸಂಬಂಧಗಳಲ್ಲಿ ಅನುಮಾನ ಬರುವಂಥದ್ದು, ಕೆಲವೊಂದು ಸಲ ನೀವೇ ಬಹಳಷ್ಟು ಕೆಲವು ವ್ಯಕ್ತಿಗಳನ್ನ ಹಚ್ಕೊಂಡು ಅವ್ರೇನಾದ್ರೂ ಸ್ವಲ್ಪ ಡಿಲೇ ಮಾಡಿದ್ರು ಕೂಡ ನೀವು ಬಹಳಷ್ಟು ಮಾನಸಿಕವಾಗಿ ನೋವು ಅನುಭವಿಸೋದ್ರಿಂದ ನಾನು ಇಂಥವ್ರಿಗೆ ಏನು ರೆಮಿಡಿ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಬೆಳ್ಳಿಯ ಲೋಟದಲ್ಲಿ ಹಾಲು ಕುಡಿಯುವಂಥದ್ದು, ಬಿಳಿ ಹೂಗಳನ್ನ ಶಿವನಿಗೆ ಅರ್ಪಿಸುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡು ಬರುವಂಥದ್ದು ಮಾಡ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಸಮಯ ಸಂದರ್ಭಗಳು ಬರೋದಿಲ್ಲ. ಹಾಗೆ ಒಂದಷ್ಟು ನಿಮ್ಮ ಲೈಫಲ್ಲಿ ಏನೆಲ್ಲ ಬರಬೇಕಾಗಿತ್ತು, ಯಾವುದಾದ್ರೂ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಏನಾದರೂ ಬರಬೇಕು ಅನ್ನೋದಾಗಿದ್ರೆ ದಯವಿಟ್ಟು ಆ ರೆಮಿಡಿ ಒಂದನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಮದುವೆ ವಿಚಾರಕ್ಕೆ ಏನಾದ್ರು ನೋಡ್ತಾ ಇದ್ರೆ, ಅಥವಾ ನಿಮ್ಮ ಮಕ್ಕಳ ಮದುವೆ ವಿಚಾರಕ್ಕೆ ಏನಾದ್ರು ನೋಡ್ತಾ ಇದ್ರೆ, ಸೊ ಈ ರೀತಿ ಒಂದು ದೇವಿಯ ಸೂಚನೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾರೆಲ್ಲ ಥರ್ಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋಡೋಣ ನೀವು ನಂಬುವ ದೇವಿಯ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ದೇವಿ ನಿಮಗೆ ಕೊಡ್ತಾ ಇದ್ದಾಳೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ.
ದೇವಿಯಿಂದ ಯಾವ ಮುನ್ಸೂಚನೆ ಬರ್ತಾ ಇದೆ, ಯಾವ ಸಂದೇಶ ನಿಮಗೆ ಕೊಡ್ತಾ ಇದ್ದಾಳೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಗಳನ್ನು ನಿಮ್ಗೆ ಇಟ್ಟಿದ್ದಾಳೆ. ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಇಲ್ಲಿ ಯಾವುದಾದ್ರೂ ಒಂದು ನೋವಿನಲ್ಲಿ ಏನಾದರೂ ಅನುಭವಿಸ್ತಾ ಇದ್ರೆ, ನೀವು ಯಾವುದೋ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ರೆ, ಅಥವಾ ಯಾವುದಾದ್ರೂ ಒಂದು ವಿಚಾರ ನಿಮ್ಮ ಕೈ ತಪ್ಪಿ ಹೋಗಿದ್ರೆ, ಬಿಸ್ನೆಸ್ ಡೆಲ್ ಆಗಿದ್ರೆ, ಲಾಸನ್ನು ಅನುಭವಿಸ್ತಾ ಇದ್ರೆ, ಹಣದ ಏನಾದರೂ ನಿಮ್ಮ ಹತ್ರ ಹಣ ತಗೊಂಡು ಕೊಡದೇ ಇರೋದಕ್ಕಾಗಿದ್ರೆ, ಅಥವಾ ನೀವು ಬೇರೆಯವ್ರ ಹತ್ರ ಹಣ ಇಸ್ಕೊಂಡು ಅದನ್ನು ಕೊಡದೇ ಇರೋದಕ್ಕಾಗಿದ್ರೆ, ಅದು ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಯಾವುದೋ ಒಂದು ಕರ್ಮ ಅನ್ನೋದಿತ್ತು. ಕರ್ಮ ಅನ್ನೋ ಆ ಸಮಯ ನಿಮ್ಮ ಲೈಫ್ನಲ್ಲಿ ನಡೀತಾ ಇದೆ. ಆ ಕರ್ಮದ ಸಮಯ ಕೂಡ ಮುಗಿತಾ ಬಂದಿದೆ. ಕೆಲವ್ರ ಲೈಫಲ್ಲಿ ನಮ್ಮ ಲಾಸ್ಟ್ ಬರ್ತ್ ಕರ್ಮನ ನಾವು ಹೊತ್ಕೊಂಡು ಬಂದಿರ್ತೀವಿ, ಅದನ್ನ ನಾವೇ ಮುಗಿಸ್ಬೇಕಾಗಿರುತ್ತೆ. ಸೊ ಅಂಥದ್ದೊಂದು ಕರ್ಮ ನಮ್ಮ ಲೈಫಲ್ಲಿ ಇತ್ತು. ಆ ರೀತಿ ಋಣ ಇಟ್ಕೊಂಡು ಬಂದಿರೋದ್ರಿಂದ ನಮ್ಮ ಲೈಫಲ್ಲಿ ಯಾವುದೋ ಒಂದು ವಿಚಾರ ಕೈ ತಪ್ಪಿ ಹೋದಂಥದ್ದಾಗಿರಬಹುದು. ನಿಮ್ಮ ಲೈಫಲ್ಲಿ ಅದು ಏನೇ ಕೈ ಬಿಟ್ಟು ಹೋಗಿದ್ರು, ಯಾವುದೇ ಮಾನಸಿಕ ನೋವಿನಲ್ಲಿ ನೀವು ಅನುಭವಿಸ್ತಾ ಇದ್ರು ಕೂಡ ಆ ರೀತಿ ಒಂದು ಕರ್ಮನ ನೀವು ಹೊತ್ಕೊಂಡು ಬಂದಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಆ ಕರ್ಮ ಮುಗಿಯೋ ಸಮಯನೂ ಕೂಡ 2 ತಿಂಗಳಲ್ಲಿ ಕಳೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ಅವಕಾಶಗಳು ಕೂಡ, ಹೊಸ ಆಪರ್ಚುನಿಟಿ, ಹೊಸ ಅವಕಾಶ ಕೂಡ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ಹಾಗೆ ನೀವು ಒಂದಷ್ಟು ನಿಮ್ಮ ತಾಯಿ ಜೊತೆ ಕನೆಕ್ಷನ್ ಅಲ್ಲಿರೋದು, ಅಥವಾ ದೇವಿಯ ಆರಾಧನೆ ಮಾಡುವಂಥದ್ದು, ದೇವಿಯ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಗಳನ್ನ ಹಾಕುವಂಥದ್ದಾಗಿರಬಹುದು. ಈ ರೀತಿ ಎಲ್ಲ ಮಾಡ್ಕೊಂಡು ಬರೋದ್ರಿಂದ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಇಷ್ಟಪಟ್ಟಂತ ವಸ್ತು ವಾಹನಗಳನ್ನ, ಹಾಗೆ ಹಣದ ಬ್ಲಾಕೇಜ್ ಅನ್ನ ಕೂಡ ನಿವಾರಣೆ ಮಾಡ್ಕೊಳ್ಬಹುದು ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಜನಗಳಿಂದ ನಿಮ್ಗೆ ಮಾನಸಿಕವಾಗಿ ನೋವು ಕೊಡುವಂತವ್ರು ಬರ್ತಾ ಇದ್ದಾರೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡುವಂಥದ್ದು, ಅಥವಾ ನಿಮ್ಮ ಈ ಹಿಂದೆಯಿಂದನೂ ಕೂಡ ನಿಮ್ಮ ಮನಸ್ಸಿಗೆ ಬಹಳಷ್ಟು ಚುಚ್ಚು ಮಾತುಗಳನ್ನ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗೋದ್ರಿಂದ ನೀವು ಅಂಥವ್ರ ಹತ್ರ ನೀವು ಮಾತಾಡೋದಕ್ಕೂ ಆಗೋದಿಲ್ಲ, ಸರಿಪಡಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಮಾನಸಿಕವಾಗಿ ನೋವನ್ನ ಅನುಭವಿಸಿ ಏನಾಗುತ್ತೆ, ಒಂದೇ ಕಡೆ ಕೂರೋದು, ಮಲಗೋದು, ಈ ರೀತಿ ಎಲ್ಲ ಮಾನಸಿಕವಾಗಿ ನೋವನ್ನು ಅನುಭವಿಸ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥವ್ರನ್ನ ನೀವು ಕಟ್ ಆಫ್ ಮಾಡ್ಬೇಕಾಗತ್ತೆ, ಅಂಥವ್ರನ್ನ ನೀವು ದೂರ ಇಡಬೇಕಾಗತ್ತೆ. ಯಾಕೆ ಎಂಟರ್ಟೈನ್ ಮಾಡ್ತೀರಿ? ಕೆಲವರು ನಮ್ಮ ಲೈಫಲ್ಲಿ ಶತ್ರುಗಳಂತ ಗೊತ್ತಿದ್ರು ಕೂಡ ಬಹಳಷ್ಟು ಅವ್ರನ್ನೇ ಮಾತನಾಡುವಂಥದ್ದು, ನಿಮ್ಮ ವಿಚಾರನ ಅವ್ರ ಹತ್ರನೇ ಹೇಳ್ಕೊಳ್ಳುವಂಥದ್ದು, ಅಥವಾ ನಾನು ಮುಂದೆ ಹೋಗ್ತಾ ಇರೋದನ್ನ ಅವ್ರಿಗೆ ಹೇಳಿದ ತಕ್ಷಣ ಏನೋ ಆಗ್ಬಿಡುತ್ತೆ ಅನ್ನೋ ಲೆವೆಲ್ಗೆ ನೀವು ಅವ್ರ ಮುಂದೆ ಶೋ ಆಫ್ ಮಾಡೋದು. ದಯವಿಟ್ಟು ಈ ಕೆಲಸಗಳನ್ನ ಮಾಡಬೇಡಿ. ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಗೆ ಯಾರು ಎಷ್ಟೇ ನೋವು ಕೊಡ್ತಾ ಇದ್ರು ಕೂಡ, ನೋವು ಕೊಟ್ಟಿದ್ರು ಕೂಡ ಅದು ಕೂಡ ಒಂದು ಅಂತ್ಯಕ್ಕೆ ಬಂದಿದೆ. ಹಾಗೆ ಇಂಥವ್ರು ನಿಮ್ಮನ್ನ ನೋಡಿ ನೀವೆಲ್ಲೋ ಬೆಳೆದು ಬಿಟ್ರಿ ಅಂತ ಹೇಳಿ ಅವರು ಅಯ್ಯೋ ನಾನು ಕೂಡ ಬೆಳಿಬೇಕು ಅಂತ ದಯವಿಟ್ಟು ಅವ್ರು ಯಾರು ಅನ್ಕೊಳ್ಳಲ್ಲ. ಅಂಥವ್ರ ಕೆಟ್ಟ ಕಣ್ಗಳು, ಅಂಥವ್ರ ಹೊಟ್ಟೆ ಕಿಚ್ಚು ಏನಿದೆಯಲ್ಲ, ಅದನ್ನು ಕೂಡ ತಾಗಿದ್ರು ಕೂಡ ನಮ್ಗೆ ನಾವು ಮುಂದೆ ಹೋಗೋದು ಬಹಳ ಕಷ್ಟಕರವಾಗಿದೆ. ದಯವಿಟ್ಟು ನಿಮ್ಗೆ ಇಂಥವರೇ ಶತ್ರು ಅಂತ ಗೊತ್ತಿದ್ರೆ, ಇಂಥವರಿಂದ ಮಾನಸಿಕವಾಗಿ ನಂಗೆ ನೋವು ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ದಯವಿಟ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ನೀವು ಯಾವ ದೇವತೆನ ತುಂಬಾ ಆರಾಧನೆ ಮಾಡ್ತೀರಿ ಆ ದೇವತೆಗೆ ನಮಿಸ್ಬೇಕಾಗತ್ತೆ. ನಿಮ್ಗೆ ಯಾರು ಎಷ್ಟೇ ನೋವು ಕೊಡ್ತಾ ಇದ್ರು ಕೂಡ ಆಕೆಯ ಪಾದಕ್ಕೆ ನೀವು ಹಾಕಬೇಕಾಗತ್ತೆ. ಟೆಂಪರೆನ್ಸ್ ಬಂದಿರೋದ್ರಿಂದ ತುಂಬಾ ತಾಳ್ಮೆಯಿಂದ ಇರೋದು ತುಂಬಾ ಉತ್ತಮ. ನೀವು ಮಾಡ್ತಿರುವಂತಹ ಕೆಲಸ ಆಗಿರಬಹುದು, ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಏನೇ ಇರಬಹುದು, ಅದನ್ನ ಯಾವುದು ಕೂಡ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋದು, ಅದರಲ್ಲೂ ಕೂಡ ನಿಮಗೆ ಶತ್ರು ಅಂತ ಗೊತ್ತು. ಕೆಲವು ವ್ಯಕ್ತಿಗಳಿಂದ ಮಾನಸಿಕವಾಗಿ ನೋವನ್ನ ಅನುಭವಿಸಿದಿರಿ ಅಂತವ್ರ ಮುಂದೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನ್ ನಡೀತಿದೆ, ನಿಮ್ಮ ಕೆಲಸದಲ್ಲಿ ಏನ್ ನಡೀತಿದೆ, ನಿಮ್ಮ ವ್ಯವಹಾರದಲ್ಲಿ ಏನ್ ನಡೀತಿದೆ, ನಿಮ್ಮ ಮುಂದಿನ ನಡೆ ಏನು, ಅದ್ಯಾವುದು ಹೇಳುವ ಅವಶ್ಯಕತೆ ಇಲ್ಲ. ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೋಡುವುದಕ್ಕೆ ಬಹಳಷ್ಟು ಬೆಣ್ಣೆ ಅಂತ ಇರ್ತಾರೆ, ಬೆನ್ನ ಹಿಂದೆ ಚುಚ್ಚಿ ಮಾತನಾಡುವಂಥದ್ದು, ನೀವು ಮುಂದೆ ಹೋಗೋದಕ್ಕೆ ಬಹಳ ಕಷ್ಟ ಕೊಡುವಂತ ಅದು ಕೂಡ ಇಂಥವರ ಕಣ್ಣಿಂದ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಅದು ನಜರ್ ಆಗಿರಬಹುದು, ಅಥವಾ ನಿಮ್ಮ ಏಳಿಗೆನ ಸಹಿಸೋದಕ್ಕಾಗದೆ ಬೇರೆ ಬೇರೆ ಕುತಂತ್ರಗಳನ್ನ ಉಪಯೋಗಿಸುವಂಥದ್ದು, ಅವ್ರ ಮನಸ್ಸಿನಲ್ಲೇ ಬಹಳಷ್ಟು ಕೆಟ್ಟ ನೀಚತನ ತುಂಬಿರುವಂಥದ್ದು, ಅದು ಒಂದಷ್ಟು ನಿಮ್ಮ ಮೇಲೆ ನೆಗೆಟಿವ್ ಎನರ್ಜಿ ತುಂಬೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ಬ್ಲ್ಯಾಕ್ ಟರ್ಮಲಿನ್ ವಿತ್ ಟೈಗರ್ ಐ ಹಾಕೊಂಡಿದ್ದೀನಿ. ನೀವು ಬ್ಲ್ಯಾಕ್ ಟರ್ಮಲಿನ್ ದಯವಿಟ್ಟು ಧರಿಸ್ಬೇಕಾಗತ್ತೆ. ಯಾಕೆಂದ್ರೆ ಇಂಥವ್ರ ಮಧ್ಯದಲ್ಲೇ ನೀವು ಇದ್ದೀರಿ.
ಸೊ ನೀವು ಇಷ್ಟು ವರ್ಷ ಆದ್ರೂ ಕೂಡ ಯಾಕೆ ಏಳಿಗೆ ಆಗಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ಇರೋ ಜನ ನಿಮ್ಮ ಮನೆಯಲ್ಲಿ ಏನಾದ್ರೂ ತಗೊಂಡ್ ಬಂದ್ರೆ ಅಥವಾ ನೀವೇನಾದ್ರೂ ತೊಟ್ರೆ, ನೀವೇನಾದ್ರೂ ಉಟ್ರೆ ಸಹಿಸದೆ ಇರೋಕಾಗದೆ ಇರುವಂತಹ ನಿಮ್ಮ ಸುತ್ತ ಅಟ್ಮಾಸ್ಫಿಯರ್ ಗಳನ್ನ ಯಾವ ತರ ಇಟ್ಕೊಂಡಿದ್ರಿ. ಬಟ್ ಆದ್ರೆ ನೋಡೋದಕ್ಕೆ ಬೆಣ್ಣೆ ತರನೇ ಇರ್ತಾರೆ. ಇದರಿಂದಾಗಿ ನಿಮ್ಮ ಲೈಫಲ್ಲಿ ಮುಂದೆ ಹೋಗೋದಕ್ಕೆ ಬಹಳಷ್ಟು ಕಷ್ಟನ ಅನುಭವಿಸ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನೀವು ನಂಬುವ ದೇವಿಯ ಸೂಚನೆ ಏನಾಗಿದೆ, ಯಾವ ವಿಚಾರ ಆಕೆ ನಿಮ್ಗೆ ಹೇಳೋದಕ್ಕೆ ಬರ್ತಾ ಇದ್ದಾಳೆ ನೋಡೋಣ. ಯಾವ ಸೂಚನೆ ಈಕೆ ಕೊಡ್ತಾ ಇದ್ದಾಳೆ, ಯಾವ ಮುನ್ಸೂಚನೆ ನಿಮ್ಗೆ ಬರ್ತಾ ಇದೆ. ಇಲ್ಲಿ ರ್ಯಾಟ್ಸ್ ಬರ್ತಾ ಇದೆ. ಈ ರ್ಯಾಟ್ಸ್ ಏನು ಗೊತ್ತಾ, ನಾನು ಹೇಳಿದೆ ಅಲ್ವಾ ನಿಮ್ಗೆ, ಜೊತೆಗಿದ್ದೇ ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳು ಇರ್ತಾರೆ ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ಚೆನ್ನಾಗೇ ಇದ್ದುಕೊಂಡು ಕೂಡ ನಿಮ್ಮ ವಿಚಾರಗಳನ್ನ ಬೇರೆಯವ್ರ ಹತ್ರ ಗಾಸಿಪ್ ಮಾಡುವಂಥದ್ದು. ಸೊ ನಿಮಗೆ ಮುಂದೆ ಹೋಗೋದಕ್ಕೆ ಇಂಥ ವ್ಯಕ್ತಿಗಳು ಬಹಳ ಕಷ್ಟ ಕೊಡುವಂಥದ್ದು, ಬಹಳ ದುಃಖಗಳನ್ನ ಕೊಡುವಂಥದ್ದು. ಹಾಗೆ ಇಲ್ಲಿ ಏನಾಗುತ್ತೆ, ಒಂದು ದಿನ ಚೆನ್ನಾಗಿದ್ರೆ ಇನ್ನೊಂದು ದಿನ ಇರೋದಕ್ಕಾಗೋದಿಲ್ಲ. ನಾ ಹೇಳ್ದಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಕಾರ್ಡ್ಸ್ಗಳಂತ ಹೇಳಿದ್ರೆ, ನೋಡಿ ನಿಮ್ಗೆ ಬೆನ್ನಿಗೆ ಚೂರಿ ಹಾಕೋರೆ ಜಾಸ್ತಿ ಜನ ಇದ್ದಾರೆ. ನೀವು ಸುತ್ತ ಅಂಥವ್ರ ಜೊತೆಗೆ ಇದ್ದೀರಿ ಆಯ್ತಾ. ಅವರ ಬೇಳೆ ಕಾಳುಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮನ್ನ ಯಾವ ರೀತಿ ಬೇಕಾದ್ರೂ ಬಳಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗೆ ಈ ವಿಚಾರದಿಂದ ನೀವು ಮುಂದೆ ಲೈಫಲ್ಲಿ ಮುಂದೆ ಹೋಗೋದಕ್ಕೆ ಆಗ್ತಾ ಇರಲ್ಲ. ಯಾಕೆ ಯಾವಾಗ್ಲೂ ಅರ್ಧಂಬರ್ಧ ನನ್ಗೆ ಆಗ್ತಾ ಇರುತ್ತೆ ಅಂತ ಹೇಳಿ ಇದೇ ವಿಚಾರವಾಗಿ ಬಹಳಷ್ಟು ಮಾನಸಿಕವಾಗಿ ನೋವು ಅನುಭವಿಸುವಂಥದ್ದು, ಬಹಳಷ್ಟು ಮನಸ್ಸಿಗೆ ಭಯ ಶುರುವಾಗುವಂಥದ್ದು, ಹೆದರಿಕೆ ಆಗುವಂಥದ್ದು, ಆಂಗ್ಸೈಟಿಗೆ ಹೋಗುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು. ಯಾಕೆಂದ್ರೆ ನಿಮ್ಮ ಸುತ್ತ ಇರುವಂತಹ ಜನಗಳು ಬೆನ್ನಿಗೆ ಚೂರಿ ಹಾಕುವಂಥದ್ದೇ ಜನಗಳಿದ್ದಾರೆ. ಸೊ ಹಾಗಾಗಿ ನೀವು ಬಹಳಷ್ಟು ಹುಷಾರಾಗಿರ್ಬೇಕಾಗತ್ತೆ. ನಿಮ್ಮ ಮನೆಗಳಲ್ಲಿ ಏನಾದ್ರು ವಸ್ತುಗಳಿದ್ರೂ ಕೂಡ ತುಂಬಾ ಎಚ್ಚರಿಕೆಯಿಂದ ಎತ್ತಿಟ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಕಳ್ಳತನ ಆಗುವ ಸಾಧ್ಯತೆನೂ ಇದೆ. ಯಾಕೆ ಇಂಥ ವ್ಯಕ್ತಿಗಳು ಎಷ್ಟೇ ಚೆನ್ನಾಗಿರ್ಲಿ, ಎಷ್ಟೇ ಚೆನ್ನಾಗಿ ಮಾತಾಡ್ಲಿ, ಅವರು ಇನ್ನೊಂದೇನೋ ಎತ್ಕೊಂಡು ಹೋಗುವಂಥದ್ದು, ಕದಿಯುವಂಥದ್ದು ಸಾಧ್ಯತೆ ಇದೆ. ಹಾಗೆ ನಿಮ್ಮ ವಿಚಾರಗಳನ್ನ ಬಹಳಷ್ಟು ಗಾಸಿಪ್ ಮಾಡುವ ಸಾಧ್ಯತೆ ಇದೆ. ನಿಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು, ಏನೇ ಇರ್ಬೋದು, ಫ್ಲೋ ಅಲ್ಲಿ ಬಾಯಿ ತಡಿಯಕ್ಕಾಗದೆ ಹೇಳ್ಕೊಂಡ್ ಬಿಡುವಂಥದ್ದು. ಅದನ್ನ ಅವರು ಬೇರೆ ರೀತಿ ಗೊತ್ತಲ್ಲ, ಈಗ ಆಗಿದ್ದು ಇರುವೆ ಕಚ್ಚಿತು ಅಂತ ಹೇಳಿದ್ರೆ 10 ಜನಕ್ಕೆ ಹೋಗಿ ತಲುಪೋದ್ರೊಳಗೆ ದೊಡ್ಡ ಇರುವೆಗಳೇ ಬಂದು ಕಚ್ಚಿಬಿಡ್ತು, ಆ ಇರುವೆ ನಾನು ಎಲ್ಲೂ ನೋಡೋಕ್ಕಾಗ, ಅದೇ ಇಲಿ ಬಂತು ಅಂದ್ರೆ ಹುಲಿ ಹೋಯ್ತು ಅನ್ನುವ ರೀತಿಯಲ್ಲಿ ಸೃಷ್ಟಿಸ್ತಾರೆ. ದಯವಿಟ್ಟು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಯಾರೆಷ್ಟೇ ಇದ್ರು ಬೆಣ್ಣೆಯಂತೆ ನಡ್ಕೊಂಡ್ರು ಕೂಡ ನೀವು ಕೂಡ ಅಂತವ್ರ ಹತ್ರ ಬೆಣ್ಣೆಯ ರೀತಿಯಲ್ಲೇ ಇದ್ದುಕೊಂಡು ಅಂತವ್ರನ್ನ ದೂರ ತಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ಕಾರಣ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.